ಅವರಿಗೇನೋ ಅಥವಾ ಈಗ ವೇರಿಯೇಷನ್ ದುಡ್ಡು ಎಲ್ಲಿಂದ ಬಂದಿದೆ, JJM ಜಲದ ಮಿಷನ್, ಮೆಟ್ರೋದಲ್ಲಿ ಏನಾಗಿದೆ ಪರಿಸ್ಥಿತಿ, ಇವನ್ನೆಲ್ಲ ಅಟೆಂಡ್ ಮಾಡೋದು ಬಿಟ್ಬಿಟ್ಟು ಬರೀ ರಾಜ್ಯ ಸರ್ಕಾರದ ಡಿಫೆಕ್ಟು, ರಾಜ್ಯ ಸರ್ಕಾರದಲ್ಲಿ ನ್ಯೂನತೆ ಮತ್ತು ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳೋದಕ್ಕೋಸ್ಕರ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಮಾಡೋರ, ಇಲ್ಲ ಮೋದಿಯವರು ಇವ್ರಿಗೆ ಏನಾದ್ರೂ DK ಶಿವಕುಮಾರು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಇದ್ದಾಗ ಅಥವಾ ಇವತ್ತು ಇದ್ರ ಬಗ್ಗೆ ನೀನು ಮಾತಾಡೋಕ್ಕೆ ಮಾತ್ರ ನೀನು ಮಂತ್ರಿ ಮಾಡಿದ್ದೀವಿ, ಒಂದು ಪ್ರೋಟೋಕಾಲ್ ತಗೊಂಡು ಮಾತಾಡು ಅಂತ ಹೇಳೋರ, ಸರಿಯಾಗಿ ಮಾತಾಡೋಕ್ಕೆ ಹಾಂ ಬರೀ ಟಾರ್ಗೆಟ್ ಪಾಲಿಟಿಕ್ಸ್ ಬಿಟ್ಟು ಇನ್ನೇನಾರ ವಿಚಾರ ಇದ್ದರೆ ಹೇಳಿ. ಸೊ ಅದರಿಂದ ನಾವು ಏನಾದರೂ ಇದ್ದರೆ ಉತ್ತಮವಾದಂಥ ಸಲಹೆ ಕೊಡಲಿ, ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಥ್ಯಾಂಕ್ ಯು. ಕೆಲಸ ಇಲ್ಲದೇ ಇರ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ. ನಾನು ಅಂದ್ಕೊಂಡಿದ್ದೀನಿ ಬೃಹತ್ ಖಾತೆ ಅವರು ಕೈಗಾರಿಕಾ ಮತ್ತು ಸ್ಟೀಲು ಭಾಳ ಕೆಲಸ ಇದೆ ಇಡೀ ರಾಷ್ಟ್ರದಲ್ಲಿ. ಅವರು ವಾರಕ್ಕೆ 20 ದಿವಸ ಇಲ್ಲೇ ಆಗ್ತಾವೆ ಮೀಡಿಯಾದಲ್ಲಿ ನಾನು ನೋಡ್ದಂಗೆ ರಾಜ್ಯದಲ್ಲಿ. ಬಟ್ ಇನ್ಯಾವ ರಾಜ್ಯನೂ ಅವ್ರಿಗೆ ಇಲ್ವಾ, ಇದೊಂದೇ ರಾಜ್ಯನ ಅವ್ರಿಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ನನಗೆ ಅವ್ರನ್ನ ಯಾಕೆ ಓಡಾಡ್ತೀರಾ, ಎಲ್ಲಿ ಓಡಾಡ್ತೀರಾ ಅಂತ. ಆಮೇಲೆ ಕರ್ನಾಟಕ ಬರಬೇಕು ಬರೋರು ಯಾರೂ ಬೇಡ ಅಂತ ಹೇಳಿಲ್ಲ ನನಗೆ. ಈಗಲೇ ಬೇಕಾದ್ರೆ ಏನಾದರೂ ಸ್ಪೆಷಲ್ ಆರ್ಡ್ರು ಸಂವಿಧಾನದಲ್ಲಿ ತಗೊಂಡು ಮತ್ತೆ ಬರಲಿಕ್ಕೆ ಅವಕಾಶ ಇದೆ ನಮಗೇನು. ಏಕೆಂದರೆ ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಇವರನ್ನು ಮತ್ತೆ ಸ್ಟೇಟ್ಗೆ ಕಳಿಸೋಕ್ಕೆ ಅವಕಾಶ ಇದೆ, ನಮ್ಮದೇನು ಅಭ್ಯಂತರಿಲ್ಲ. ಎನಿ ಟೈಮ್ ಬರಲಿ ಅವರು, ನಾವು ಸ್ವಾಗತ ಮಾಡ್ತೀವಿ. ಅವ್ರ ಜೊತೆ ಕೆಲಸ ಮಾಡೋಕ್ಕೂ ರೆಡಿ ಇರ್ತೀವಿ, ಫೈಟ್ ಮಾಡೋಕ್ಕೂ ರೆಡಿ ಇರ್ತೀವಿ. ಬಟ್ ಅನಾವಶ್ಯಕವಾಗಿ ಅವ್ರ ಲೆವೆಲ್ಗೆ ಅಲ್ಲ. ಸೊ ನೈಸ್ ರಸ್ತೆ ಎಲ್ಲಿ ಪ್ರಾರಂಭ ಆಯಿತು, ಯಾವಾಗ ಪ್ರಾರಂಭ ಆಯಿತು, ಯಾರ್ಯಾರು ಶಕ್ತಿ ಕೊಟ್ಟರು, ಅದನ್ನೆಲ್ಲ ಯೋಚನೆ ಮಾಡಿ. ಒಂದು ಕಡೆ ಲೋಪದೋಷಗಳು ಸಾಕಷ್ಟಿದೆ, ನಾವು ಮಾತಾಡಿದ್ವಿ. ಇನ್ನೊಂದು ಕಡೆ ನೈಸ್ ರೋಡೇ ಇಲ್ಲದೇ ಇದ್ದಿದ್ರೆ ಇವತ್ತು ಬೆಂಗಳೂರು ಹೊರೆ ವಲಯದಲ್ಲಿ ಇವತ್ತು ಒಳಗಡೆ ಏನಾಗ್ತಾ ಇದೆ, ಅಲ್ಲೇನಾಗ್ತಾ ಇದೆ ಅಂತ. ಹೌದು ಒಂದಷ್ಟು ತಪ್ಪಾಗಿರ್ಬೋದು, ಆದರೆ ನಾವೇನು ಹೇಳ್ತೀವಿ ಪಬ್ಲಿಕ್ ಇಂಟ್ರೆಸ್ಟ್, ಸೊ ಸ್ಟೇಟ್ ಇಂಟ್ರೆಸ್ಟ್ ನೋಡಿದಾಗ ನಾವು ಒಂದು ಸ್ವಲ್ಪ ತಪ್ಪಾಗಿದ್ರೂ ಜನರ ಹಿತದೃಷ್ಟಿಯಿಂದ ಅದನ್ನು ಮಾಡ್ತಾಯಿದ್ದೀವಿ. ಅದನ್ನು ಸರಿಪಡಿಸುವಂಥ ಸಲಹೆ ಕೊಡ್ತೀವಿ, ಕ್ರಮ ತಗೊಳ್ಳುವಂಥ ಸಲಹೆ ಕೊಡ್ತೀವಿ, ಖಂಡಿತ ಮಾಡ್ತೀವಿ. ಸುಮ್ಮನೆ DK ಶಿವಕುಮಾರ್ ಮಾತಾಡಿದ್ರೆ DK ಶಿವಕುಮಾರ್ ಇವರಿಗೆ ನಾಲ್ಗೆ ಇರ್ತಾನೆ ಇದ್ರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದು ನೋಡೋಕ್ಕೆ ಆಗಲ್ಲ ಅಂತ ಒಂದಷ್ಟು ದಿವಸ ಫಾರಿನ್ಗೆ ಹೋಗಿ ಕೇಳಿ. ಎಲ್ಲರೂ ಒಂದಷ್ಟು ಯಾವ್ದಾದ್ರು ದೇಶ ಸುತ್ತಿಗೆ ನಾವೇನು ಮಾಡೋದು? ನಂಗಾರೆ DK ಶಿವಕುಮಾರು ನಾವ್ಯಾರು ಇವ್ರ ಕಣ್ಣು ಮುಂದೆ ಓಡಾಡೋಂಗೆ ಇಲ್ಲ, ನಾವ್ಯಾರು ಇದನ್ನೇ ಮಾಡೋಂಗಿಲ್ಲ ಅಂತ ಇವ್ರು ಬಹುಶಃ ನೋಡಿದ್ರೆ ಬೇರೆ ಯಾರೂ ಇಲ್ಲ. ಇವರೊಬ್ಬರಿಗೆ ಬೆಳಗ್ಗೆ ಆದರೆ TV ಮುಂದೆ, ಬೆಳಗ್ಗೆ ಆದರೆ ಮೀಡಿಯಾ ಮುಂದೆ ಅನಾವಶ್ಯಕವಾಗಿ ಕೊಡಲಿ ಸಲಹೆಯನ್ನು. ಇದೆಲ್ಲ ಆಗಿದೆ. ಆಮೇಲೆ ಕೇಂದ್ರ ಸರ್ಕಾರದಲ್ಲೂ ಆ ಕೇಸ್ ಇದೆ, ಸುಪ್ರೀಂ ಕೋರ್ಟಲ್ಲೂ ಕೇಸ್ ಇದೆ. ಆಯಿತು, ಕೇಂದ್ರ ಸರ್ಕಾರದಿಂದ ಅಫಿಡವಿಟ್ ಹಾಕಲಿ. ಸೊ ನೈಸ್ ರೋಡ್ ಈ ಥರದೆಲ್ಲ ಪ್ರಾಬ್ಲಮ್ ಇದೆ. ಇವತ್ತು ಬೆಂಗಳೂರಿಂದ ಮಂಗಳೂರಿಗೆ ಹೋಗೋ ರಸ್ತೆ ನೋಡಿದ್ರೆ ಶುಕ್ರವಾರ, ಶನಿವಾರ, ಭಾನುವಾರ ಯಾರು ಲೋಕಲ್ನವರು ಅಲ್ಲಿ ಓಡಾಡೋಕ್ಕಾಗತ್ತಾ? ಇವತ್ತು ಮೈಸೂರಿಂದ ಬೆಂಗಳೂರು ಬರಲಿಕ್ಕಾಗತ್ತಾ? ನಾವು ಈ ಪರಿಸ್ಥಿತಿ ಎದುರಿಸೋದ? ಇವ್ರು ಹೇಳ್ದಂಗೆ ಏನೇನೋ ಉದಾಡ್ತನ ಮಾತಾಡೋದ? ನೈಸ್ ರೋಡ್ದು ನಾವು ಯಾವುದೇ ಮುಲಾಜಿಲ್ಲ. ತಪ್ಪು ಮಾಡಿದರೆ ಕಾನೂನು ಬಾಹಿರವಾಗಿದ್ದರೆ ಸರ್ಕಾರ ಯಾಕೆ ಮೌನವಾಗಿದೆ? ಯಾರು ಮೌನವಾಗಿದ್ದಾರೆ? ಸೊ ಅದಕ್ಕೆ ಹೈಕೋರ್ಟ್ ಡೈರೆಕ್ಷನ್ಸ್ ಇದೆ, ಹೈಕೋರ್ಟ್ ಸೆಲೆಕ್ಷನ್ ಇದೆ, ಸಬ್ ಕಮಿಟಿ ಮಾಡಿದ್ದೀವಿ, ಸಾಕಷ್ಟು ರಿಪೋರ್ಟ್ ಇದೆ. ಸೊ ಆಯಿತು, ಇನ್ನೂ ಏನಾದ್ರು ಇದ್ದರೆ ಅದನ್ನು ಸಹ ಮೊನ್ನೆ ಮುಖ್ಯಮಂತ್ರಿಯವರು ಒಂದು ಸಬ್ ಕಮಿಟಿ ಮಾಡಿದ್ದೀವಿ, ಇಲ್ಲೇ ಸಿದ್ದರಾಮಯ್ಯನವರಿಗಾಗಲೇ. ಈಗ ಅದರಲ್ಲೇ ಸಬ್ ಕಮಿಟಿನಲ್ಲಿ ಇನ್ನೊಂದಷ್ಟು ಆರ್ಡ್ರ್ ಮಾಡಿ ಸೇರಿಸ್ಕೊಂಡು ಮೀಟಿಂಗ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಮುಲಾಜಿಲ್ಲ, ಯಾರು ಕ್ರಮ ಇದ್ದರೂ ಕ್ರಮ ತಗೋತೀವಿ, ಸರ್. ಈಗ ತಪ್ಪಿದ್ರೆ ಕರೆಕ್ಟ್ ಮಾಡ್ತೀವಿ. ಬಟ್ ಆದರೆ ಇವರು NHAನಲ್ಲಿ ಒಂದು ನಿಮಿಷ, NHAನಲ್ಲಿ ಈ ರಸ್ತೆಗಳೆಲ್ಲ ನಾವು ತುಂಬ ಮೈಸೂರು ರಸ್ತೆ ಸರಿಯಾಗಿರಲಿಲ್ಲ ನಮ್ಮ ಸರ್ಕಾರ ಬಂದಾಗ, ನಿಲ್ಲಿಸ್ಬೇಕಾಗಿತ್ತಲ್ಲ ಇವರು. ಅದನ್ನು ಕಾಲ್ ಮಾಡೋ ಬದಲು ಅದನ್ನು ಕರೆ ಕೊಡೋ ಬದಲು ಈಗ ಒಂದು ಸಂವಿಧಾನವನ್ನು ಅಡಿನಲ್ಲೇ ನಾವೆಲ್ಲ ಕೆಲಸ ಮಾಡಬೇಕು. ಗವರ್ನರ್ ಅವರು ನಮ್ಮ ರಾಜ್ಯಕ್ಕೆ ಸಂವಿಧಾನದ ಹೆಡ್ಡವರು. ಅವ್ರ ಮುಂದೆ ನಮ್ಮ ಪಕ್ಷ, ನಮ್ಮ ಮುಖ್ಯಮಂತ್ರಿಗಳು ಲೀಸ್ಟ್ ಕಳಿಸಿದಾಗ ಅವರು ಸ್ವೇರಿಂಗ್ ಮಾಡಿಸಿದ್ಮೇಲೆ ಕಾನೂನು ಬಾಹಿರ ಅಂತ ಎಲ್ಲಿ ಬರುತ್ತೆ? ಒಬ್ಬ ದಲಿತನ್ನು ಇಷ್ಟೊಂದು ಕೆಟ್ಟದಾಗಿ ನಡೆಸ್ಕೊಳ್ಳೋ ಅವಶ್ಯಕತೆ BJPಯ ಮುಖಂಡರಿಗೆ, ಅಪೋಸಿಷನ್ ಲೀಡ್ರಿಗೆ ಇದೆಯಾ? ಈಗ ಅವರು ಗವರ್ನರು ಅವರ ಸರ್ಕಾರನೇ ಆಗಿರುತ್ತಲ್ವ, ಅಲ್ಲೇ ಕೇಳ್ಬೋದಾಯ್ತಲ್ಲ ಅವರು. ನೀವು ಹೆಂಗೆ ಕೊಟ್ಟಿದ್ದೀರಿ ಇವ್ರಿಗೆ ಕಾನೂನು ಬಾಹಿರ, ಇವರು ಕೋರ್ಟಲ್ಲಿದೆ, ಇವರು ಸಂವಿಧಾನದಲ್ಲಿ ತಂದಿದೆ ಅಂತ ಕೇಳ್ಬೋದಾಯ್ತಲ್ಲ ಅವರು. ಕನಿಷ್ಠ ಅಶೋಕ್ ಮತ್ತು ವಿಜೇಂದ್ರ ಅವರು ಮತ್ತು ಅವರ ತಂಗಡಿಗರು ಅಲ್ಲಿ ಅವರ ಗವರ್ನರ್ ಹತ್ರ ಕೊಟ್ಟು ಶೇರಿಂಗ್ ತಗೊಂಡು ಬಂದಿರೋರನ್ನ ಇಲ್ಲಿ ತೆಗೀರಿ ಅಂತ ಅಂದರೆ ಅರ್ಥ ಏನಿದೆ? ಅದು ಬಿಟ್ಟು ಒಂದು ಕಡೆ ಇಲ್ಲಿ ಚರ್ಚೆ ಮಾಡಿ, ಹೌದು ಏನೇನು ಡಿಫೆಕ್ಟ್ ಆಗಿದೆ
ನಾವು ಗವರ್ನರ್ ಏನು ತಪ್ಪು ಮಾಡಿದ್ದಾರೆ, ನಾವೇನು ತಪ್ಪು ಮಾಡಿದ್ದೀವಿ, ಅವ್ರು ಎಲ್ಲಿ ತೊಗೋಬಾರ್ದಾಗಿತ್ತು ಚರ್ಚೆ ಮಾಡಲಿ. ನಮ್ಮ ಮುಖ್ಯಮಂತ್ರಿಯವರು 10 ಸಾಲ ಹೇಳಿದ್ದಾರೆ, ಬಂದು ಚರ್ಚೆ ಮಾಡಲಿ, ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಆವಾಗ ತೆಗೆಯುವಂಥದ್ದು ಏನಾದ್ರು ಅವರಿಗೆ ಇಂಥ ಪಾಯಿಂಟಲ್ಲೇ ನೀವು ತೊಗೋಬಾರ್ದಾಯಿತು, ಗವರ್ನರ್ ಇಂಥ ಕಾರಣಕ್ಕೆ ಮಾಡಿಬಿಟ್ಟಿದ್ದಾರೆ, ಅಥವಾ ಗವರ್ನರ್ ತಪ್ಪು ಅಂತ ಹೇಳಿ. ಮೊದಲನೇ ತಪ್ಪು ಈಗ ನಮ್ದಾದರೆ, ಎರಡನೇ ತಪ್ಪು ಗವರ್ನರ್ ಆಗಿದೆ. ಹಂಗಾರೆ ಅವ್ರು ತಪ್ಪು ತಗೋಬಾರ್ದಾಯಿತು ಅನ್ನೋದಾದರೆ ಇವ್ರು ಗವರ್ನರ್ ಬಗ್ಗೆನೂ ಹೇಳ್ಬೇಕಾಗುತ್ತಲ್ಲ. ಚರ್ಚೆ ಮಾಡಲಿ, ಬಂದು ಒಳಗಡೆ ಚರ್ಚೆ ಮಾಡಿದ್ರೆ ಅದಕ್ಕೇನಾದರೂ ತೀರ್ಮಾನವನ್ನು ನಾವು ತಗೊಳ್ಳಿಕ್ಕಾಗುತ್ತೆ. ಇವತ್ತು BJP ಮತ್ತು ಜನತಾದಳದವರು ಇವರಿಗೆ ಇಷ್ಟು ದಿವಸ ಸದನವನ್ನು ಒಂದು ದಿವಸನೂ ನಡೆಸ್ದಂಗೆ ಇವರು ಸದನದಲ್ಲಿ ಗಲಾಟೆ ಮಾಡ್ತಾ ಇದ್ದಾರಲ್ಲ, ಎಷ್ಟರ ಮಟ್ಟಿಗೆ ಈ ರಾಜ್ಯದ 7 ಕೋಟಿ ಜನಕ್ಕೆ ಉತ್ತರ ಕೊಡ್ತಾರೆ? ಯಾರೋ ಒಬ್ಬ ದಲಿತನ್ನು ತಗ್ಸೋದ್ರಿಂದ 7 ಕೋಟಿ ಜನರ ಸಮಸ್ಯೆ, ಒಂದು ಕಡೆ ಮಳೆ ಇಲ್ಲ, ಇನ್ನೊಂದು ಕಡೆ ಅನೇಕ ಸಮಸ್ಯೆಗಳಿವೆ, ಇನ್ನೊಂದು ಕಡೆ SIR ಆಗ್ತಾ ಇದೆ. ಈ ಎಲ್ಲ ಸಮಸ್ಯೆನ ಬಿಟ್ಟು ಅವ್ರು ತಗ್ಸೋದೇ ದೊಡ್ಡದ ಇವ್ರಿಗೆ. ಎಷ್ಟರ ಮಟ್ಟಿಗೆ ಬರಗಾಲ, ಈ ಎಲ್ಲ ಬಿಟ್ಟು ಈ JDS ನೆನೆ ಇವ್ರು ಹೇಳ್ತಾರೆ, ನಮ್ಮ ಅಶೋಕ್ ಹೋಗಿ JDSದವ್ರು ನಾವು ಕೇಳಿದ್ರೆ ಏನು ತೀರ್ಮಾನ ತಗೊಳಕ್ಕಾಗಲ್ಲ. ಇನ್ನು ಯಾವ ಮಟ್ಟಕ್ಕೆ ಇವರು ಈ ಸದನವನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಸೊ ಅದನ್ನು ಜನ ತೀರ್ಮಾನ ಮಾಡ್ತಾರೆ ಒಂದು ದಿವಸ ಈ ಸ್ಟಾರ್ಟನ್ನು. ಮತ್ತು ಈಗ ಸೆಂಟ್ರಲ್ ಅವರು BJP ಅವ್ರ ಗೈಡ್ಲೈನ್ಸ್ ಇದ್ದರೆ ಅವ್ರು ಮಾಡೋಕ್ಕಾಗಲ್ಲ. ನ್ಯಾಷನಲ್ ಪಾರ್ಟಿ ಮಾಡೋದಕ್ಕೂ ಒಂದು ಇತಿಮಿತಿ ಇರುತ್ತಲ್ಲ. ಒಂದು ದಿವಸ ಸ್ಟ್ರೈಕ್ ಮಾಡಿದ್ರು, ಎರಡನೇ ದಿವಸ ಚರ್ಚೆ ಕೊಡದೆ ಸ್ಟ್ರೈಕ್ ಮಾಡಿ, ಚರ್ಚೆ ಕೊಡೋಕೆ ರೆಡಿ ಇದ್ದೀವಿ ಅಂದರೆ ಚರ್ಚೆನೇ ಬೇಡ ಅಂದರೆ, ಚರ್ಚೆಗೆ ಬಂಡವಾಳ ಇಲ್ಲದೆ ಇರೋದು ತಾನೇ ಇವರೆಲ್ಲ ಹೇಳ್ತಾ ಇರೋದು. ಚರ್ಚೆ ಮಾಡೋಕ್ಕೆ ಟೆಕ್ನಿಕಲ್ ಆಗಿ ಬಂಡವಾಳ ಇದ್ದರೆ ಚರ್ಚೆ ಯಾಕೆ ಮಾಡೋಕ್ಕಿಲ್ಲ? ನಾನು ನಿಮ್ಮ ಹತ್ರ ಯಾವುದೇ ವಿಚಾರ ಆಗಲಿ, ಇಲ್ಲ ನನಗೆ ಕನ್ವಿನ್ಸ್ ಮಾಡಪ್ಪ, ಇಲ್ಲ ನಾನು ನಿಮಗೆ ಕನ್ವಿನ್ಸ್ ಮಾಡ್ತೀನಿ, ಯಾವುದೋ ಒಂದು ತಾರ್ಕ ಬಿದ್ದರೆ ಇಲ್ಲ ನಾನು ಹೇಳೋದು ಸರಿ ಅಂತ ಒಪ್ಕೊಳ್ಳಿಲ್ಲ, ನೀವು ಹೇಳೋದು ನಾನು ಸರಿ ಅಂತ ಒಪ್ಕೋತೀನಿ. ನಾವು ಅದಕ್ಕೆ ತಯಾರಿದ್ದೀವಲ್ಲ. ಈಗ ಹಂಗೆ ಹೇಳಿದಾರೆ ಕುಮಾರಸ್ವಾಮಿನೂ ಜೈಲಲ್ಲೇ ಇರ್ತಾರೆ ಅಂಥವ್ರು ಭಾಳ ಜನ ಅವರು, ಒಬ್ಬರಲ್ಲ. ಇದೆಲ್ಲ ಥರ ಅಲ್ಲ. ಅದನ್ನೇ ನಾನು ಹೇಳೋದು, ಆ ಥರ ಇದ್ದರೆ ಗವರ್ನರ್ ಅವರು ಅವತ್ತೇ ರಿಜೆಕ್ಟ್ ಮಾಡ್ಬೋದಾಯ್ತಲ್ಲ. ಅಷ್ಟೇ. ಅಲ್ಲಿ ಜಂಜಿ ಮಾಡಿದ್ದು ಸ್ಟಾರ್ಟ್ ಆಗಿದ್ದು, ಆ ಜಂಜಿ ಮಾಡಿದ್ದು ಸರಿ ಇರೋದ್ರಿಂದ ನಾವು ಅವ್ರಿಗೆ ಬೆಂಬಲ. ಸೊ ಅದು ನೀಟ್ ಎಕ್ಸಾಮ್ದು ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಮೊದಲೇ ತಗೊಂಡಿದ್ರು ಪ್ರಾಬ್ಲಮ್ನ, ಅದ್ರ ಬಗ್ಗೆ ಕ್ರಮ ತಗೊಂಡಿದ್ರೆ, ಅದ್ರ ಬಗ್ಗೆ ಎಂಕ್ವೈರಿ ಮಾಡಿದರೆ ಬಹುಶಃ ಈ ಮಂತ್ರಿನ ರಾಜೀನಾಮೆ ಕೊಡೋದು ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಉದಾಸೀನ ಮಾಡಿದ್ರು ಅದು ಅಲ್ಲಿಗೆ ಹೋಗಿ ತಲುಪ್ತು. ಅದಕ್ಕೂ ಇದಕ್ಕೂ ಸಂಬಂಧ ಹೋಲಿಸಿದೆ. ನಮಸ್ಕಾರ, ಥ್ಯಾಂಕ್ ಯು.